ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನೊಂದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಟು ಆಲ್ ಮೈ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅವರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ ಮೈ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಓಕೆ. ಸೊ ನಿಮ್ಮ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಫ್ 2023 ಇರ್ಬೋದು, 2024 ಇರ್ಬೋದು, ಓಕೆ. ಈಗ 2024 ಪಾಸ್ಡ್ ಔಟ್ ಆಗ್ತಾ ಇದ್ದೀರಾ. 2023 ಅವ್ರಿಗೂ ಸಹ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕಂತ ಇರ್ತಾರೆ. ಯಾರೆಲ್ಲ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕಂತಿದ್ದೀರಾ, ನೀವೆಲ್ಲರೂ ಒಂದು ಎಕ್ಸಾಮ್ನ ತಗೋಬೇಕಾಗುತ್ತೆ. ಆ ಎಕ್ಸಾಮಿನೇಷನ್ ನೇಮು ಡಿಪ್ಲೊಮಾ CET ಅಂತ ಹೇಳ್ಬಿಟ್ಟು, ಓಕೆ. ಡಿಪ್ಲೊಮಾ CET, DCET ಅಂತ ಕರೀತಾರೆ. ಏನಿದ್ರ ಮೀನಿಂಗ್ ಅಂದರೆ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರೀತಾರೆ. 2024 ಯಾರೆಲ್ಲ ಪ್ರಿಪೇರ್ ಮಾಡಬೇಕು ಅಂತಿದ್ದೀರಾ ಸೀರಿಯಸ್ ಆಗಿ, ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಓಕೆ, ನಾವೇನು ಮಾಡ್ತಾ ಇದೀವಿ ಅಂದರೆ ನಿಮಗೆ ಎಲ್ಲರಿಗೆ ಫ್ರೀ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ ಗೈಸ್. ಫ್ರೀ ಕ್ಲಾಸಸ್ ನಮ್ಮ ಅಕಾಡೆಮಿ ಕಡೆಯಿಂದ ಇರುತ್ತೆ, SS ಅಕಾಡೆಮಿ ಕಡೆಯಿಂದ ಫ್ರೀ ಕ್ಲಾಸಸ್ ಇರುತ್ತೆ ಟು ಆಲ್ ಮೈ ಡಿಯರ್ ಕರ್ನಾಟಕ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ, ಓಕೆ. ಕರ್ನಾಟಕ ಡಿಪ್ಲೊಮಾ DCET 2024 ಆಸ್ಪಿರೆಂಟ್ಸ್ ಎಷ್ಟೆಲ್ಲ ಜನ ಇದ್ದೀರಾ. ಆಲ್ಮೋಸ್ಟ್ ನಾವು ಲಾಸ್ಟ್ ಟೈಮು ಸಹ ಇದೇ ಥರ ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡಿದ್ವಿ. ತುಂಬ ಒಳ್ಳೆ ರ್ಯಾಂಕ್ಸ್ ತೊಗೊಂಬಂದಿದ್ದಾರೆ ಹುಡುಗರೆಲ್ಲ. ಸೊ ಅದೇ ಥರ ಈ ಸಲನೂ ನಾವು ಫ್ರೀ ಕ್ಲಾಸಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಮ್ಮ ಫ್ಯಾಕಲ್ಟಿ ಎಲ್ಲ ನಿಮಗಾಗಿ ಅಂತ ವರ್ಕ್ ಮಾಡ್ತಾರೆ. ಆ್ಯಂಡ್ ನೀವು ಸಹ ಅವ್ರು ಹಾಕಿರೋ ಹಾಗೆ ಡೆಡಿಕೇಶನ್ ನೀವು ಹಾಕಬೇಕಾಗತ್ತೆ. ಸೊ ಈ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ನಾವು ಈ ಕ್ಲಾಸಸ್ಸಲ್ಲಿ ಏನೆಲ್ಲ ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ, ಓಕೆ. ಯಾರ್ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂತ ಇದ್ದೀರಾ ಸೀರಿಯಸ್ ಆಗಿರೋರು, ಓಕೆ. ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೇಕಂತಿದ್ರೆ ಕರೆಕ್ಟೇ, ಬಟ್ ಟಾಪ್ ಕಾಲೇಜಸ್ಸಲ್ಲಿ ಜಾಯ್ನ್ ಆಗಬೇಕು ಅಂದರೆ ಏನಿರಬೇಕು, ಗುಡ್ ರ್ಯಾಂಕ್ ಈಸ್ ಅಷ್ಟು ಇಂಪಾರ್ಟೆಂಟ್, ಓಕೆ. ಗುಡ್ ರ್ಯಾಂಕ್ ಇತ್ತು ಅಂತಂದರೆ, ಗುಡ್ ರ್ಯಾಂಕ್ ಅಂತ ಏನು, ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟಲ್ಲಿ ಇರಬೇಕು. ಟ್ರಿಬಲ್ ಡಿಜಿಟ್, 4 ಡಿಜಿಟಲ್ಲೆಲ್ಲ ಇತ್ತು ಅಂತಂದರೆ ವೆರಿ 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 ಡಿಫಿಕಲ್ಟ್ ಟು ಗೆಟ್ ಗುಡ್ ಕಾಲೇಜಸ್. ನಮ್ಮ ಕರ್ನಾಟಕದಲ್ಲಿ ತುಂಬ ಟಾಪ್ ಕಾಲೇಜಸ್ ಇದ್ದಾವೆ, ಲೈಕ್ ನಿಯರ್ಲಿ 50 to 70 ಟಾಪ್ ಕಾಲೇಜಸ್ ಇದ್ದಾವೆ. ಆ ಕಾಲೇಜಸ್ಸಲ್ಲಿ ನಿಮಗೆ ಸೀಟ್ ಬಂತು ಅಂತಂದರೆ, ಒಳ್ಳೆ ಬ್ರಾಂಚಸ್ ಸಿಕ್ತು ಅಂತಂದರೆ ನೀವು ಒಳ್ಳೆ ಟಾಪ್ MNC ಆರ್ಗನೈಸೇಷನ್ಸಲ್ಲಿ ನಾಳೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅವಕಾಶ ಸಿಗುತ್ತೆ, ಓಕೆ. ಸೊ ಆ ಇಂಜಿನಿಯರಿಂಗ್ ಅಪಾರ್ಚುನಿಟಿನ ನಾವು ಸುಲಭವಾಗಿ ಮಾಡಿಕೊಡ್ಬೇಕು ನಿಮಗೆ, DCETನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಫ್ರೀ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಮಿಸ್ಯೂಸ್ ಮಾಡ್ಕೋಬೇಡಿ, ಇದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೀ ಕ್ಲಾಸಸ್ನ. ಸೊ ಇದು ಹೇಗೆ ಫ್ರೀ ಕ್ಲಾಸಸ್ಸಲ್ಲಿ ಜಾಯ್ನ್ ಆಗಬೇಕಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಹಾಗೂ ಏನು ಕವರ್ ಮಾಡ್ತೀವಿ ಇದರಲ್ಲಿ ಅನ್ನೋದು ಸಹ ನಾನು ಹೇಳ್ಕೊಡ್ತೀನಿ. ನೋಡಿ, ಸಬ್ಜೆಕ್ಟ್ಸ್ ಏನೆಲ್ಲ ಕವರ್ ಮಾಡ್ತೀವಿ. ನಿಮಗೆ DCET ಅನ್ನೋದು 100 ಮಾರ್ಕ್ಸ್ಗೆ ಇರುತ್ತೆ. ಎಷ್ಟು? 100 ಮಾರ್ಕ್ಸ್ಗೆ. ಈ 100 ಮಾರ್ಕ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ, FEEE ಅನ್ನೋದು 20 ಮಾರ್ಕ್ ಇರುತ್ತೆ, 20 ಮಾರ್ಕ್ಸ್. ಟೋಟಲ್ 5 ಯೂನಿಟ್ ಬರುತ್ತೆ. ಯೂನಿಟ್ಸ್ ಎಷ್ಟಿರುತ್ತೆ, 5 ನಂಬರ್ಸ್ ಇರುತ್ತೆ, 5 ಯೂನಿಟ್ಸ್. ಅದೇ ಥರ ಮ್ಯಾಥ್ಸಲ್ಲಿ ಸಹ ಅಷ್ಟೇ ಯೂನಿಟ್ಸ್ ಬರುತ್ತೆ, 5 ಯೂನಿಟ್ಸ್. ಇದನ್ನು ಸಹ ನಿಮ್ಗೆ 20 ಮಾರ್ಕ್ ಇರುತ್ತೆ. ಪ್ಲಸ್ PMS ಸಹ ನಿಮಗೆ 5 ಯೂನಿಟ್ಸ್ ಇದೆ, ಇದು 20 ಮಾರ್ಕ್ಸ್. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಸಹ 20 ಮಾರ್ಕ್ ಬರುತ್ತೆ. ಆ್ಯಂಡ್ IT ಸ್ಕಿಲ್ಸ್ ಸಹ ನಿಮಗೆ 20 ಮಾರ್ಕ್ ಇರುತ್ತೆ. ಇವೆಲ್ಲ ಪುಟ್ ಟುಗೆದರ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸು ನೀವು ಯಾವುದೇ ಬ್ರಾಂಚ್ ಇರ್ಬೋದು, EE ಇರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರಾಂಚ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಮೆಟಲರ್ಜಿ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಸಿವಿಲ್ ಬ್ರಾಂಚ್ ಇರ್ಬೋದು, ಎನಿ ಬ್ರಾಂಚ್, ಓಕೆ, ಎನಿ ಬ್ರಾಂಚ್ ಇದ್ರೂ ಸಹ ನೀವೇನು ಮಾಡಬೇಕಾಗುತ್ತೆ, ECE ಇರ್ಬೋದು, CSE ಇರ್ಬೋದು, ISE ಇರ್ಬೋದು, ಓಕೆ, AT ಇರ್ಬೋದು, MT ಇರ್ಬೋದು, ಮೆಟಲರ್ಜಿ ಇರ್ಬೋದು, ಈ ಥರ ಹಲವಾರು ಡಿಪ್ಲೊಮಾ ಇಂಜಿನಿಯರಿಂಗ್ ಬ್ರಾಂಚಸ್ ಇದ್ದಾವೆ. ಈ ಬ್ರಾಂಚಸ್ಸಲ್ಲಿ ಯಾವುದೇ ಬ್ರಾಂಚ್ ಇದ್ರೂ ಸಹ ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮಾತ್ರ ಎಲ್ಲರೂ ಇದನ್ನು ಬರೀಲೇಬೇಕು. ಇಲ್ಲ ನಾನು CS ಇದ್ದೀನಿ, ಇಲ್ಲ ನನಗೆ ಎಲೆಕ್ಟ್ರಿಕಲ್ ಗೊತ್ತಿಲ್ಲ ಅನ್ನೋ ಥರ ಬರಲ್ಲ. ಮ್ಯಾಥಮೆಟಿಕ್ಸು ಕಾಮನ್ ಸಬ್ಜೆಕ್ಟು ಎಲ್ಲರೂ ಓದಿರ್ತೀರ. PMS ಇದು ಕಾಮನ್ ಸಬ್ಜೆಕ್ಟ್, ಕೆಲವೊಬ್ರಿಗೆ ಇರ್ಬೋದು, ಕೆಲವೊಬ್ರಿಗೆ ಇಲ್ಲದೆ ಇರ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸು CS ಅವ್ರು ಜಾಸ್ತಿ ಓದಿರ್ತೀರ, ಆ್ಯಂಡ್ IT ಸ್ಕಿಲ್ಸು ಓದಿರ್ತೀರ. ಸೊ ಎಲೆಕ್ಟ್ರಿಕಲ್ದವ್ರು ಜಾಸ್ತಿ ಓದಿರಲ್ಲ. ಸೊ ಹೀಗಂತ ಹೇಳ್ಬಿಟ್ಟು ನಾನು ಒಂದು ಬರಿತೀನಿ ಒಂದು ಬರೆಯೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರಲ್ಲ.
ನಿಮಗೆ ಟಾಪ್ ಕಾಲೇಜ್ಗೆ ಹೋಗಬೇಕು ಅಂತಂದರೆ ನೀವು ಈ 100 ಮಾರ್ಕು ಅಟೆಂಡ್ ಮಾಡಬೇಕು, ಆ ಮಾರ್ಕ್ಸ್ನ ಪಡಿಬೇಕು. ಆಗಲೇ ನಿಮಗೆ ಟಾಪ್ ಕಾಲೇಜ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಗೆಳೆಯರೆ. ಓಕೆ, ಸೊ ಇದಕ್ಕೆ ನೀವು ಫ್ರೀ ಕ್ಲಾಸಸ್ ನಾವೇನು ಕೊಡ್ತಾ ಇದೀವಿ ಆ ಕ್ಲಾಸಸ್ಗೆ ಇಷ್ಟೆಲ್ಲ ನಾವು ಕವರ್ ಮಾಡ್ತೀವಿ. ಇದಕ್ಕೆ ಜಾಯ್ನ್ ಆಗಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ ನೋಡಿ, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ ಅಷ್ಟೇ ಜನನು ಮೆಸೇಜ್ನ ಕಳಿಸ್ಬೇಕಾಗುತ್ತೆ. ಓಕೆ, ಯಾವ ನಂಬರ್ಗೆ? ಈ ನಂಬರ್ಗೆ 8073568849. ಈ ನಂಬರ್ಗೆ ನೀವು ಮೆಸೇಜ್ನ ಕಳಿಸ್ಬೇಕಾಗುತ್ತೆ. ಏನಂತ ಹೇಳ್ಬಿಟ್ಟು, ಹಾಯ್ ಸರ್, ಐ ವಾಂಟ್ ಟು ಜಾಯಿನ್ ಫ್ರೀ ಕ್ಲಾಸಸ್ ಫಾರ್ DCET ಕೋಚಿಂಗ್ ಅಂತ. ಓಕೆ, ಈ ಥರ ನೀವು ಮೆಸೇಜ್ ಕಂಪಲ್ಸರಿ ಕಳಿಸ್ಲೇಬೇಕು. ಓಕೆ, ಈ ಮೆಸೇಜ್ ಕಳಿಸ್ಬೇಕು. ಆಗ ನಾವೇನು ಮಾಡ್ತೀವಿ, ನಿಮ್ಮನ್ನು ನಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ಕೊಂಡು ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ತೊಗೊಂಡು, ಓಕೆ, ಅದೇನಿಲ್ಲ, ಜಾಸ್ತಿ ಏನಿಲ್ಲ, ಒಂದು 2-3 ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ ತೊಗೊಂಡು ವಿ ವಿಲ್ ಜಾಯಿನ್ ಯು ಟು ದ ಗ್ರೂಪ್. ಓಕೆ, ಜಾಯ್ನ್ ಆದ ನಂತರ ನಿಮಗೆ ಡಿಪ್ಲೊಮಾ CET ಮುಗಿದ ನಂತರ ಡಿಪ್ಲೊಮಾ CET ಎಕ್ಸಾಮ್ ಏನು ಬರೀತೀರಾ, ಓಕೆ, 24 ಎಕ್ಸಾಮು ಆದ ನಂತರ ಕಾಲೇಜ್ ಸೆಲೆಕ್ಷನು ಇಂಪಾರ್ಟೆಂಟೇ. ಕಾಲೇಜ್ ಸೆಲೆಕ್ಷನ್ಗೂ ನಾವು ಸಪೋರ್ಟ್ ಮಾಡ್ತೀವಿ, ಹಾಗೂ ಅಪ್ಲಿಕೇಶನ್ ಹಾಕೋಕ್ಕೂ ಸಪೋರ್ಟ್ ಮಾಡ್ತೀವಿ. ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಯಾವುದು DCT ಅಪ್ಲಿಕೇಶನ್ ಏನಿದೆಲ್ಲ, DCT ಅಪ್ಲಿಕೇಶನ್ ಹಾಕೋದಕ್ಕೂ ಸಹಾಯ ಮಾಡ್ತೀವಿ. DCT ಕೋಚಿಂಗು ಫ್ರೀ ಕ್ಲಾಸಸ್ ಕೊಡ್ತೀವಿ, ಆ್ಯಂಡ್ ಕಾಲೇಜ್ ಸೆಲೆಕ್ಷನ್ಗೂ ನಾವು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಆನ್ಲೈನಲ್ಲಿ ಆಪ್ಷನ್ ಎಂಟ್ರಿಗೂ ಸಹ ನಮ್ಮ ಗೈಡೆನ್ಸ್ ಇರುತ್ತೆ ನಿಮಗೆ. ಓಕೆ, ಸೊ ಇದನ್ನ ಗೋಲ್ಡನ್ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಎಷ್ಟೆಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದ್ದಾರ, ನಿಮ್ಮೆಲ್ಲ ಕ್ಲಾಸ್ ಗ್ರೂಪ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರು ಈ ಫ್ರೀ ಕ್ಲಾಸಸ್ ಕೋಚಿಂಗ್ನ ಬೆನಿಫಿಟ್ ಪಡೀಲಿ. ಲಾಸ್ಟ್ ಟೈಮ್ ನಮ್ಮಲ್ಲಿ ಒಳ್ಳೆ ಟಾಪ್ ರ್ಯಾಂಕ್ಸ್ ಬಂದಿದ್ದಾರೆ, ಸಿಂಗಲ್ ಡಿಜಿಟ್ ಬಂದಿದ್ದಾರೆ, ಡಬಲ್ ಡಿಜಿಟ್ ಬಂದಿದ್ದಾರೆ, ಟ್ರಿಪಲ್ ಡಿಜಿಟು ಬಂದಿದ್ದಾರೆ, 4 ಡಿಜಿಟ್ಸ್ ತುಂಬ ಕಡಿಮೆ ಬಂದಿರೋದು. ಬೆಸ್ಟ್ ರ್ಯಾಂಕ್ಸ್ ತೊಗೊಂಡಿದ್ದಾರೆ. ನಾನು ಅವ್ರ ನೇಮ್ಸ್ನ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ನಿಮಗೂ ಗೊತ್ತಾಗಬೇಕು ನಮ್ಮ ಕೋಚಿಂಗ್ ಹೇಗಿರುತ್ತೆ ಅಂತ. ಓಕೆ, ಸೊ ದಟ್ ಈಸ್ ವಾಟ್ ಅವರ್ ಕಾನ್ಫಿಡೆನ್ಸ್ ಇಸ್. ಆ್ಯಂಡ್ ಅದೇ ಥರ ನಾವು ನಿಮ್ಮನ್ನು ಕೆಲಸ ಮಾಡಿಸ್ತೀವಿ. ಆ್ಯಂಡ್ ಯಾರೆಲ್ಲ ತೊಗೋಬೇಕಂತಿದ್ದೀರಾ ಲೈಕ್ ಫ್ರೀ ಕ್ಲಾಸಸ್ಸು, ಈ ಥರ ಮೆಸೇಜ್ ಮಾಡಿ ಈ ಪರ್ಟಿಕ್ಯುಲರ್ ನಂಬರ್ಗೆ, ಸೊ ದಟ್ ನಾವು ನಿಮ್ಮನ್ನು ನಮ್ಮ ಅಫಿಷಿಯಲ್ DCT ಗ್ರೂಪ್ಗೆ ನಿಮ್ಮನ್ನು ಜಾಯಿನ್ ಮಾಡ್ತೀವಿ ಗೆಳೆಯರೆ. ಓಕೆ, ಆ್ಯಂಡ್ ದಯಮಾಡಿ ನೀವು ಈ ಚಾನಲ್ನ ನೋಡಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮರಿಬೇಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಕಳಿಸಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡೋದಕ್ಕೆ ಹೇಳಿ. ಸೊ ದಟ್ ಪ್ರತಿಯೊಂದು ಮಾಹಿತಿ ರಿಲೇಟೆಡ್ ಟು DCT ಇರ್ಬೋದು, ಜಾಬ್ಸ್ ಇನ್ಫಾರ್ಮೇಷನ್ ಇರ್ಬೋದು, ನಾಳೆ ಒಳ್ಳೊಳ್ಳೆ ಕೋಚಿಂಗ್ಸ್ ಇರ್ಬೋದು, ಈ ಎಲ್ಲದರದ ಮಾಹಿತಿ ನಿಮಗೆ ಸಿಗುತ್ತೆ, ಹಾಗೂ ಮೆಟೀರಿಯಲ್ ಸಿಗುತ್ತೆ. ಸೊ ಬೆಸ್ಟ್ ಆಫ್ ಬೆಸ್ಟ್ ನಾವು ನಮ್ಮ ಕಡೆಯಿಂದ ನಮ್ಮ ಕರ್ನಾಟಕ ಸೊಸೈಟಿಗೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನೀವು ಸಹ ಅದೇ ಥರ ಎಫರ್ಟ್ಸ್ ಹಾಕ್ಬಿಟ್ಟು ಸೆಲೆಕ್ಷನ್ಸ್ ಆಗಿ ಗೆಳೆಯರೆ. ಓಕೆ, ಸೊ ಈ ವಿಡಿಯೋ ನಿಮಗೆ ನಾನು ಹೇಳಿರೋ ಮಾಹಿತಿ ಲೈಕ್ ಆಗಿತ್ತು ಅಂತಂದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಏನಾದರೂ ಇನ್ನೂ ಮಾಹಿತಿ ಕೇಳಬೇಕಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೆಳೆಯರೆ. ಸೊ ಇನ್ನೂ ಒಂದು ನಾನು ಹೇಳಿಲ್ಲ, ಈ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಕ್ಲಾಸಸ್ ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀವಿ. ಇವಾಗೆಲ್ಲ ತುಂಬ ಜನ ಹುಡುಗರು ಇನ್ನು ಇಂಟರ್ನ್ಶಿಪ್ಪಲ್ಲಿದ್ದಾರೆ. ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದಿದ್ದ ನಂತರ ನಾವು ಮೇನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಗೆಳೆಯರೆ. ಓಕೆ, ಅವಾಗವರೆಗೂ ನಾವು ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಏಪ್ರಿಲ್ ಎಂಡಲ್ಲೂ ಸಹ ನಾವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್, ಆ್ಯಂಡ್ ಸಿ ಯು ಇನ್ ಅವರ್ ಫ್ರೀ ಸೆಷನ್ ಕ್ಲಾಸಸ್, ಆ್ಯಂಡ್ ವಿಶ್ ಯು ಎ ಗುಡ್ ಡೇ. ಓಕೆ, ಇಷ್ಟೆಲ್ಲ ಹೇಳೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಹಾಗೂ ನಮ್ಮೆಲ್ಲ ಗೆಳೆಯರಿಗೆ ನಾಳೆ ಫ್ಯೂಚರನ್ನು ಲೀಡ್ ಮಾಡುವಂತಹ ಯಂಗ್ ಚಾಂಪಿಯನ್ಸ್ ಆ್ಯಂಡ್ ಆಸ್ಪಿರೆಂಟ್ಸ್ಗೆ ಐ ಹಾರ್ಟ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಆ್ಯಂಡ್ ಸಿ ಯು ಇನ್ ದ ಫ್ರೀ ಕ್ಲಾಸಸ್. ವಿಶ್ ಯು ಗುಡ್ ಡೇ.